ಈ ಕೆಳಗಿನವುಗಳಲ್ಲಿ ಆಧಾರ್ ಸಂಖ್ಯೆ ಘಾತ ಸೂಚಿಯನ್ನು ಬರೆಯಿರಿ. ಎಲ್ಲ ಶಾಲೆಗಳಿಗೆ ಇದು ಉಪಯೋಗ ಆಗ್ತದೆ ನೋಡಿ. ಇದು ಎಲ್ಲ ನೀವು ಮೊರಾರ್ಜಿ ಹೋಗ್ರಿ, ಮುಂದೆ ಆಮೇಲೆ ಯಾವ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ಗೆ ಹೋಗ್ರಿ, ಸೈನಿಕ್ ಸ್ಕೂಲ್ಗೆ ಹೋಗ್ರಿ, ನವೋದಯಕ್ಕೆ ಹೋಗ್ರಿ. ಇದು ಕಾಮನ್ ಎಲ್ಲ ಇದಕ್ಕೆ ಏನು ಎಲ್ಲ ಕೋಚಿಂಗ್ಕಿಂತ ಹೆಲ್ಪ್ ಆಗ್ತದೆ ನೋಡ್ರಿ. ನಾವು ಒಂದು ಸಲ ಬರೆದು ತೋರಿಸ್ತು, ನೀವು ಅದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. 2 × 6 ಇದರಲ್ಲೇ ಆಧಾರ ಸಂಖ್ಯೆ ಯಾವುದು, ಘಾತ ಸಂಖ್ಯೆ ಯಾವುದು ನಿಮ್ಗೆ ಗುರ್ತಿತ್ತಂದ್ರೆ ಬರೀರಿ. ನಾ ತಿಳಿಸಿದಂಗೆ ನೀವು ನೋಡ್ರಿ. ಒಂದು ಸಲ ತಿಳಿಸಿ ರಿಪೀಟ್ ವಿಡಿಯೋಗಳನ್ನು ನೋಡ್ಬೇಕು ನೀವು, ಅಂದ್ರೆ ಏನಾಗ್ತದೆ, ಸರಳ ಆಗ್ತದೆ. ಈಗ ಇದಕ್ಕೆ ಇನ್ನೊಂದೇನು ಹೇಳೋದಂದ್ರೆ, ಇದು 2 ಯಾವಾಗಲಾದ್ರೂ ಬೇಸ್. ಇದು ಆಧಾರ ಸಂಖ್ಯೆ, 2ಕ್ಕೆ ಆಧಾರ ಸಂಖ್ಯೆ, ಅದು ಘಾತ ಸೂಚಿ ಅಂತಾರೆ. ಎಷ್ಟು ಗುಂಪದ ಅಂತ ತೋರಿಸ್ತದೆ ಆಧಾರ ಅಂದ್ರೆ ಇದು 2ರ ಮೂಲ ಸಂಖ್ಯೆ ಆಧಾರ ಅಂತಾರೆ. ಈ ಮೂಲ ಸಂಖ್ಯೆ 2ರ 6 ಗುಂಪದ ಅಂತ ಹೇಳ್ತದೆ ಇದು. ಆದರೆ ಇದು ಅನಿರ್ದಿಷ್ಟ, ಇದು ನಿರ್ದಿಷ್ಟ. ಇದು 2 ಅಂತ ಪ್ರೂಫ್ ಆಗ್ತದೆ. ಆದ್ರೆ ಇದು ಎಷ್ಟಿನ ಗುಂಪವನ್ನು ಏನೋ ಇದು ಅನಂತ. ಆದ್ರೆ 2 ಖಾಯಮೆ. ಇದು 2 ಅಂತ ಇದ್ರದ್ದು ಫೈನಲ್ ಹೇಳಿಕೆ ಆಗೋದಲ್ಲ. 7 ಅಂತ ಬರ್ಬೋದು, 8 ಅಂತ ಬರ್ಬೋದು. ಇದರಲ್ಲಿ ಆಧಾರ ಸಂಖ್ಯೆ ಯಾವುದಪ್ಪ ಅಂದ್ರೆ 2, ಘಾತ ಸೂಚಿ ಅನ್ನೋದು 6 ಅಂತ ತಿಳ್ಕೋಬೇಕು. ಆಧಾರ ಅಂದ್ರೆ ಏನು, ಮೇನ್ ಬೇಸ್. ಇದರಲ್ಲಿ ಆಧಾರ ಸಂಖ್ಯೆ ಯಾವುದು ಅನ್ನೋದು ನೀವು ಬರೀರಿ, ಟೈಮ್ ಕೊಡ್ತು. ಯಾಕಂದ್ರೆ ಅಡ್ಡ ಬಂದಂದ್ರೆ ನೀವು ಬರೀಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಗಣಿತಗಳನ್ನು ನೀವು ಬರೀರಿ. ಬರೀದಾದ್ರೆ ವಿಡಿಯೋ ಆನ್ ಮಾಡಿ ನೋಡಿ. ಎಲ್ಲರೂ ಹೇಳೋ ಮುಂದೆ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಿ. ಇದು ಬೇಸಿಕ್ ಅಭ್ಯಾಸ. ಇದನ್ನು ನೀವು ಕಲ್ತು ಬಂದಿರಿ ಅಂದ್ರೆ ಮುಂದಿನ ಭಿನ್ನ ರಾಶಿ ಎಷ್ಟು ಬರ್ತಾವ, ಆಮೇಲೆ ವೇಗವಾಗಿ ಗಣಿತಗಳು ಹೆಂಗೆ ಮಾಡಬೇಕು, ಲಸ ವೇಗವಾಗಿ ಹೆಂಗೆ ಮಾಡಬೇಕು, ಎಲ್ಲ ಗಣಿತಗಳು ಇದರ ಬರ್ತಾವೆ. ಸಣ್ಣ 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 ಗಣಿತ ಬರ್ತಾವೆ. ನೀವು ಬೇಸಿಕ್ ಅಂದ್ರೆ ಈ ವೆಕೇಶನ್ ಕ್ಲಾಸ್ ಅಂದ್ರೆ ಭಾಳ ಬೇರೆ ಇರಂಗಿಲ್ಲ ಗಣಿತ. ಇಂಥವೆಲ್ಲ ಕಲ್ತು ಬಂದಿರಿ ಅಂದ್ರೆ ನೀವು ಭಾಳ ಸರಳ ಆಗ್ತದೆ ನೋಡ್ರಿ. 25 ಏನಿದು ಆಧಾರ ಸಂಖ್ಯೆ. ಆಮೇಲೆ ಘಾತ ಸೂಚಿ ಏನು 2. 25ರ ಗುಂಪುಗಳು 2. 1 ಏನು ಆಧಾರ ಸಂಖ್ಯೆ. ಘಾತ ಸೂಚಿ 3. ಅದನ್ನು ಸರಿಯಾಗಿ ನೋಡ್ರಿ. ಇಲ್ಲಿ ಆಧಾರ ಸಂಖ್ಯೆ ಏನಿದು 3 4 ಮತ್ತೆ ಘಾತ ಸೂಚಿ ಏನು 5. ಇಲ್ಲಿ ಆಧಾರ ಸಂಖ್ಯೆ 0.5, ಘಾತ ಸೂಚಿ 7. ಇಲ್ಲಿ ಆಧಾರ ಸಂಖ್ಯೆ 1.14, ಘಾತ ಸೂಚಿ 5. ಒಂದ್ಸಲ ನೀವು ನೋಡಿ, 1-2 ಸಲ ರಿಪೀಟ್ ಆಯ್ತು. ಇವು ನೆನಪಿಟ್ಟುಕೊಳ್ಳತಕ್ಕಂತಹ ಗಣಿತಗಳು. ಇದನ್ನ ಹೆಚ್ಚು ನೀವು ವಾರದಾಗ 1 ಸಲ 2 ಸಲ ಸುಮ್ಮನೆ ವಿಡಿಯೋಗಳು ನೋಡ್ಕೊಂಡು ತರಬೇಕು. ಎಲ್ಲರೂ ಇದೊಂದು ವಿಶೇಷವಾದಂತಹ ಕೋಚಿಂಗ್ ಕ್ಲಾಸ್. ಇದೆಲ್ಲ ಅಭ್ಯಾಸ ಬಂದುಬಿಡುತ್ತದೆ. ಇದು ಏನೂ ನಿಮಗೆ ಉಳಿಸೋದೇ ಇಲ್ಲ. ಮುಂದೆ ಲಾಭ, ನಿಸರ, ಬಡ್ಡಿ, ಅವಧಿ ಮುಂದೆ ಬಂದಾಗ ನೋಡೋಣ. ಈಗ ಮಾತ್ರ ಬೇಸಿಕ್ ಅಭ್ಯಾಸ ಅನ್ನೋದು ಇಂಥವೆಲ್ಲ ನಿಮಗೆ ನಾಲೆಜ್ ಇರಬೇಕು.